ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರ್ಣ ಮಾಡುವ ನಮಸ್ಕಾರಗಳು. ಇವತ್ತಿನ ರುಚಿಕರವಾದ ರೆಸಿಪಿ ಜೋಳದ ರೊಟ್ಟಿಯ ಮುದ್ದೆ ವೀಕ್ಷಕರೇ. ಅದ್ಭುತವಾದ ಟೇಸ್ಟಿಯ ಮುದ್ದೆ. ಈ ಮುದ್ದೆಯ ವಿಶೇಷತೆ ಏನೆಂದರೆ ಈ ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ದೇಹಕ್ಕೆ ಶಕ್ತಿಯುತವಾದ ಆಹಾರ ಕೂಡ, ಹಾಗೆ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ. ಹಾಗೆ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಅದ್ಭುತವಾದ ರೆಸಿಪಿ ವೀಕ್ಷಕರೇ. ಟಿಫಿನ್ ಬಾಕ್ಸ್ಗೂ ಕೊಡ್ಬೋದು, ಹಾಗೆ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಮುದ್ದೆನ ಮಾಡಿಕೊಡಿ. ತುಂಬ ಅದ್ಭುತವಾದ ಟೇಸ್ಟಿಯ ರುಚಿಯಾದ ಮುದ್ದೆ. ಮಕ್ಕಳು ಸವಿದು ನಗುತ್ತಾ ನಲಿತಾ ಸ್ಕೂಲ್ಗೆ ಹೋಗ್ತಾರೆ ವೀಕ್ಷಕರೇ. ಅಷ್ಟು ರುಚಿಯಾದ ಈ ರೆಸಿಪಿ ಮಕ್ಕಳಷ್ಟೇ ತಿನ್ಬೇಕಂತೇನಿಲ್ಲ, ದೊಡ್ಡವರು ಕೂಡ ತಿನ್ಬೋದು. ಅಷ್ಟು ರುಚಿಯಾದ ರೆಸಿಪಿ ಈ ರೆಸಿಪಿ. ಮತ್ತೆ ತಡ ವೀಕ್ಷಕರೇ, ಬನ್ನಿ ಈ ರೆಸಿಪಿ ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ನಾವಿಲ್ಲಿ ಒಂದು ತವೆನ ಇಟ್ಕೊಂಡಿದ್ವಿ. ಅದಕ್ಕೆ 1 ಲೋಟ ನೀರಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಬಬಲ್ಸ್ ಬರೋವರೆಗೂ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬಬಲ್ಸ್ ಬಂದ ನಂತರ ನಾವಿಲ್ಲಿ ಒಂದು ದೊಡ್ಡವಾದ ತಟ್ಟೆನ ತಗೊಂಡಿದ್ವಿ. ಅದಕ್ಕೆ ಜೋಳದ ಹಿಟ್ಟನ್ನ ಬೆರೆಸ್ಕೊಳ್ಳೋಣ. 3 ಬಟ್ಟಲಷ್ಟು ಬೆರೆಸ್ಕೊಳ್ಬೇಕಾಗತ್ತೆ. ಈ ರೀತಿ 3 ಬಟ್ಟಲಷ್ಟು ಜೋಳದ ಹಿಟ್ಟನ್ನ ಬೆರೆಸ್ಕೊಳ್ಳೋಣ. ನಂತರ ನಾವು ಬಿಸಿ ಮಾಡಿರುವಂತಹ ನೀರನ್ನ ಇದಕ್ಕೆ ಸ್ವಲ್ಪವಾಗಿ ನಿಧಾನಕ್ಕೆ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡಾದ ನಂತರ ಈ ರೀತಿ ಸ್ವಲ್ಪ ಹಾಕಿ, ಬಿಸಿಯಾಗಿರುತ್ತೆ ಸ್ಪೂನಿಂದ ಹಾಕಿ, ಈ ರೀತಿ ಹಾಕಿದ ನಂತರ ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀರು ಬಿಸಿ ಇರುತ್ತೆ, ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ತಣ್ಣಗಾದ್ಮೇಲೆ ಹಾಕೊಂಡ್ರೆ ನಡೆಯೋದಿಲ್ಲ. ಈ ರೀತಿ ಬಿಸಿರುವಾಗಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಮಾಡೋಕೆ ಬರುತ್ತೆ, ಜಿಗುಟಾಗುತ್ತೆ, ಚೆನ್ನಾಗಿ ಮುದ್ದೆಗಳನ್ನಾಗಿ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ, ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ರುಚಿಕರವಾಗಿರುತ್ತೆ ಈ ರೀತಿಯ ಜೋಳದ ರೊಟ್ಟಿ ಹಾಗೂ ಜೋಳದ ರೊಟ್ಟಿಯ ಮುದ್ದೆ ವೀಕ್ಷಕರೇ. ಸ್ವಲ್ಪ ತಣ್ಣಗಾದ ನಂತರ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈ ರೀತಿಯಲ್ಲಿ ರೊಟ್ಟಿಯನ್ನ ಮಾಡೋಕ್ಕೆ ಬೇಕಾದಷ್ಟು ಚಪಾತಿ ಹಿಟ್ಟನ್ನು ಹೇಗೆ ನೀವು ನಾದ್ಕೊಳಿತೀರ ಅದೇ ರೀತಿಯಲ್ಲಿ ನಾದ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ನಾದ್ಕೊಳ್ಳಿ. ಸ್ವಲ್ಪ ನೀರು ಕಮ್ಮಿ ಇದ್ರೆ ಸ್ವಲ್ಪ ತಣ್ಣೀರು ಹಾಕೊಂಡು ಈ ರೀತಿಯಲ್ಲಿ ನಾದ್ಕೊಳ್ಳಿ ವೀಕ್ಷಕರೇ. ನಿಮಗೆ ಮಿದುವಾಗಿ ಸಾಫ್ಟ್ ಆಗಿ ಬರುತ್ತೆ. ಈ ರೀತಿ ನಾದ್ಕೊಂಡ್ರೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಒಂದೊಂದು ಮುದ್ದೆಗಳನ್ನಾಗಿ ಮಾಡ್ಕೊಂಡಿಟ್ಕೊಳ್ಳೋಣ. ರೊಟ್ಟಿ ಮಾಡೋಕ್ಕೆ ಬರುವಷ್ಟು ಒಂದಷ್ಟು ಮುದ್ದೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ವೀಕ್ಷಕರೇ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ರೊಟ್ಟಿ ಅಷ್ಟು ದೊಡ್ಡದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. ಈ ರೀತಿಯ ಉಂಡೆಗಳನ್ನ ಮಾಡ್ಕೊಂಡ ನಂತರ ಈ ರೀತಿಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿರ್ರಿ. ನಂತರ ನಾವಿಲ್ಲಿ ರೊಟ್ಟಿಯನ್ನ ಬಡಿಯೋಣ ವೀಕ್ಷಕರೇ. ಈ ರೀತಿಯಲ್ಲಿ ಮೊದಲಾಗಿ ಹಿಟ್ಟನ್ನ ಸ್ವಲ್ಪ ಕೆಳಗಡೆ ಹಾಕೊಂಡು ಈ ರೀತಿಯಲ್ಲಿ ಹಾಕೊಂಡ ನಂತರ ಅದರ ಮೇಲೆ ರೌಂಡ್ ಆಗಿ ಮಾಡ್ಕೊಂಡಿರುವಂತ ಮುದ್ದೆಯನ್ನ ಇಟ್ಟು ಈ ರೀತಿಯಲ್ಲಿ ಬಡ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ಬಡಿತಾ ಒಂದ್ ಕೈಯಿಂದ ಈ ರೀತಿ ತಿರುಗಿಸ್ತಾ ಈ ರೀತಿಯಲ್ಲಿ ಬಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಿದುವಾಗಿ ಬರುತ್ತೆ, ಹಾಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ. ತಿನ್ನಲು ತುಂಬಾ ರುಚಿಕರವಾದ ಜೋಳದ ರೊಟ್ಟಿ, ಮಾಡಲು ತುಂಬಾ ಸರಳ, ತಿನ್ನಲು ತುಂಬಾ ರುಚಿಕರವಾದ ಜೋಳದ ರೊಟ್ಟಿ ಮನೆಯಲ್ಲೂ ಅದ್ಭುತವಾದ ಟೇಸ್ಟಿಯ ಆರೋಗ್ಯಕರ ನಿಮ್ಮನೆಯಲ್ಲೂ ಬೆಳಗಲಿ ಅನ್ನುತ್ತಾ ಇವತ್ತಿನ ಈ ಜೋಳದ ರೊಟ್ಟಿಯ ರೆಸಿಪಿ ನಿಮ್ಮ ವೀಕ್ಷಕರೇ ಈ ರೀತಿಯಲ್ಲಿ ಹಾಕೊಂಡ ನಂತರ ಒಂದ್ ಕೈಯಿಂದ ಈ ರೀತಿಯಲ್ಲಿ ತವೆ ಮೇಲೆ ಹಾಕೋಣ. ಈ ರೀತಿ ಹಾಕೊಂಡ ನಂತರ ಒಂದು ಸಣ್ಣದಾದ ಬಟ್ಟೆಯಲ್ಲಿ ಕಾಟನ್ ಬಟ್ಟೆನ ತಗೊಂಡು ಇಟ್ಕೊಂಡಿರಿ. ಈ ರೀತಿಯಲ್ಲಿ ನೀರನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಬೇಕಾಗುತ್ತೆ. ಈ ರೀತಿಯಲ್ಲಿ ನೀರನ್ನ ಸ್ವಲ್ಪವಾಗಿ ಹಚ್ಚಿ ವೀಕ್ಷಕರೇ. ಈ ರೀತಿಯಲ್ಲಿ ಹಚ್ಚಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ರುಚಿಕರವಾಗಿರುತ್ತೆ, ಅದ್ಭುತವಾದ ಟೇಸ್ಟಿಯ ಜೋಳದ ರೊಟ್ಟಿ ವೀಕ್ಷಕರೇ. ಈ ರೀತಿ ಹಿಂದ್ಗಡೆ ನೀರು ಹಚ್ಚಿರೋದ್ರಿಂದ ಇದು ಹಿಂದಿನ ಸೈಡ್ ಅನ್ನಿಸ್ಕೊಳ್ಳುತ್ತೆ, ಇದು ಈ ರೀತಿಯಲ್ಲಿ ಮೊದಲು ಹಾಕಿರೋದಂತ ಮೊದಲನೇ ಸೈಡ್ ಅನ್ನು ಅನಿಸ್ಕೊಳ್ಳುತ್ತೆ ವೀಕ್ಷಕರೇ. ಸೀದಾ ಹಾಗೂ ಉಲ್ಟಾ ಅನ್ನೋ ರೀತಿಯಲ್ಲಿ ಇದನ್ನು ನಿಮಗೆ ಕಾಣುತ್ತೆ ವೀಕ್ಷಕರೇ. ಅದ್ಭುತವಾದ ಈ ರೀತಿಯಲ್ಲಿ ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆ ತಗೊಂಡು ಈ ರೀತಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಫ್ರೆಶ್ ಮಾಡ್ತಾ ಇರ್ರಿ. ತುಂಬಾ ಸಾಫ್ಟ್ ಆಗಿ ಮಿದುವಾಗಿ ತುಂಬಾ ರುಚಿಕರವಾಗಿ ಹಾಗೆ ಪೂರಿ ತರ ಹುಬ್ಕೊಳ್ಳುತ್ತೆ ವೀಕ್ಷಕ. ಈ ರೀತಿಯಲ್ಲಿ ನಿಧಾನಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಫ್ರೆಶ್ ಮಾಡ್ಕೊಂಡ ಇರಬೇಕಾಗುತ್ತೆ. ಒಂದು ಮೈಯ ಬೇಯ್ದ ನಂತರ ಇನ್ನೊಂದು ಮೈಗೆ ತಿರ್ಸ್ಕೊಳ್ಳಿ. ಬೆಂದ ನಂತರ ಈ ರೀತಿಯಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ನಂತರ ಅದೇ ರೀತಿಯಲ್ಲಿ ಇನ್ನೊಂದು ರೊಟ್ಟಿಯನ್ನ ಮಾಡ್ಕೊಳ್ಳೋಣ ವೀಕ್ಷಕರೇ. ಈ ರೀತಿಯಲ್ಲಿ ನೋಡಿ ತುಂಬಾ ಸುಂದರವಾಗಿ ಕಾಣ್ತಿದೆ. ನೋಡಿ ಯಾವ ರೀತಿಯಲ್ಲಿ ಪೂರಿ ತರ ಉಬ್ತಾ ಇದೆ. ಈ ರೀತಿಯಲ್ಲಿ ನಾವು ಈಗ 2 ರೊಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ವಿ. ಈಗ ಬನ್ನಿ ವೀಕ್ಷಕರೇ ಮಾಡುವ ವಿಧಾನವನ್ನು ತಿಳಿಯೋಣ. ಜೋಳದ ಮುದ್ದೆ ಈ ರೀತಿಯಲ್ಲಿ ಒಂದಷ್ಟು ಬೆಳ್ಳುಳ್ಳಿಯನ್ನ ತೆಗೆದಿಟ್ಕೊಂಡ್ರಿ. 10 ರಿಂದ 12 ಬೆಳ್ಳುಳ್ಳಿ ಪೀಸನ್ನು ತೆಗೆದುಕೊಂಡ್ರಿ. ಹಾಗೆ ಬಿಸಿಯಾದ ರೊಟ್ಟಿ ಅದ್ರ ಮೇಲೆ ಒಂದು 10 ರಿಂದ 12 ಬೆಳ್ಳುಳ್ಳಿಯನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸಿ, ಹಾಗೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಅಷ್ಟು ತುಪ್ಪನ ಬೆರೆಸಿ ಈ ರೀತಿ ಸವರಿ ವೀಕ್ಷಕರೇ. ಈ ರೀತಿ ಇದನ್ನ ಸವರಿದ ನಂತರ ಬೇಳೆ ಮಗಚುವ ದಾಲ್ಗೊಟ್ನಿಯಿಂದ ಈ ರೀತಿಯಲ್ಲಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಜಜ್ಜಿ ವೀಕ್ಷಕರೇ. ಈ ರೀತಿ ಜಜ್ಜಿ ತುಪ್ಪ ಹಾಗೂ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ಈ ರೀತಿಯಲ್ಲಿ ಜೋಳದ ರೊಟ್ಟಿ ಕೂಡ ಸ್ವಲ್ಪ ಜಜ್ಜಿ ಈ ರೀತಿಯಲ್ಲಿ ಜಜ್ಜಿ ನಂತರ ಚೆನ್ನಾಗಿ ಮುರ್ಕೊಳ್ಳಿ. ಈ ರೀತಿ ಯಾವ ರೀತಿ ಮುರ್ಕೊಳ್ಬೇಕಂದ್ರೆ ತೋರಿಸ್ತೀನಿ ನೋಡ್ರಿ. ಇವಾಗ ಈ ರೀತಿಯಲ್ಲಿ ನೋಡಿ ಚೆನ್ನಾಗಿ ಈ ರೀತಿಯಲ್ಲಿ
ರೊಟ್ಟಿಯನ್ನು ಚೆನ್ನಾಗಿ ಈ ರೀತಿಯಲ್ಲಿ ಕಿವುಚಿ ಚೆನ್ನಾಗಿ ಮುದ್ದೆಯಾಗಿ, ರೊಟ್ಟಿ ಬಿಸಿ ಇದ್ರೆ ಮಾತ್ರ ಈ ರೀತಿ ಆಗುತ್ತೆ, ತಣ್ಣಗಾದ್ರೆ ಆಗೋದಿಲ್ಲ. ರೊಟ್ಟಿ ಬಿಸಿ ಇರುವಾಗಲೇ ಮಾಡಿಕೊಳ್ಳಿ. ಈ ರೀತಿಯಲ್ಲಿ ಚೆನ್ನಾಗಿ ಕಿವುಚಿದ ನಂತರ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿಯ ಉಂಡೆಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಸೂಕ್ತವಾದ ರೆಸಿಪಿ. ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ರಕ್ತ ಸಂಚಲನ ತುಂಬಾ ಸರಾಗವಾಗಿ ಆಗುತ್ತೆ. ಈ ರೀತಿಯಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ವೀಕ್ಷಕರೇ. ತುಂಬಾ ರುಚಿಯಾದ ಜೋಳದ ರೊಟ್ಟಿಯ ಮುದ್ದೆ ರೆಡಿ ವೀಕ್ಷಕರೇ. ಅದ್ಭುತವಾದ ಟೇಸ್ಟಿಯ ಜೋಳದ ರೊಟ್ಟಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನಮಗೆ ಸ್ಫೂರ್ತಿ, ಇನ್ನು ಒಳ್ಳೆ ವಿಡಿಯೋ ಮಾಡಲು. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ರೀತಿಯ ರೆಸಿಪಿಗೋಸ್ಕರ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಲಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.